ಹಾಯ್ ಹಲೋ ನಮಸ್ಕಾರ. ಬನ್ನಿ ಇವತ್ತೊಂದು ಸೂಪರ್ ಆಗಿರುವಂಥ ಈವ್ನಿಂಗ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಈ ಥರ ಪೀಸ್ಫುಲ್ ಆಗಿದ್ದಾಗ ಅಂದರೆ ಅಡುಗೆ ಮಾಡೋ ಕೆಲಸ ಏನೂ ಇರಲ್ಲ. ಆಲ್ರೆಡಿ ನಾನು ಮಧ್ಯಾಹ್ನನೇ ಅಡುಗೆ ಮಾಡಿರೋದ್ರಿಂದ ನನಗೆ ಒಂಥರ ಆರಾಮಾಗಿ ಅನಿಸುತ್ತೆ. ಸೊ ಏನಾದರೂ ಎಕ್ಸ್ಟ್ರಾ ಕೆಲಸಗಳು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಒಂಥರ ಹುಷಾರಾಗಿರ್ತೀನಿ. ನನಗೆ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಹೇಳಲ್ಲ. ಸೊ ಯಾರಿಗಾದ್ರೂ ಒಬ್ಬರು ಏನಾದರೂ ಇಂಟ್ರೆಸ್ಟ್ ಆಗಿ ಬಂತು ನೀವು ವಿಡಿಯೋ ನೋಡಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಸೊ ಬನ್ನಿ ಇವಾಗ ಕಿಚನ್ಗೆ ಬರೋಣ. ಸೊ ನಾನು ಆಲ್ರೆಡಿ ಧೂಪ ಹಚ್ಕೊಬಿಡ್ತೀನಿ. ಅದೊಂಥರ ನನಗೆ ಪೀಸ್ಫುಲ್ ಆಗಿ ಅನ್ಸುತ್ತೆ. ಆ ಸ್ಮೆಲ್ಲು ಮತ್ತೆ ಅದು ಒಂಥರ ಆ ಹೊಗೆ ಬರ್ತಾ ಇದ್ರೆ ಒಂಥರ ಮನೇಲಿ ಒಂಥರ ಪಾಸಿಟಿವ್ ಆಗಿ ಅನಿಸ್ತಾ ಇರುತ್ತೆ. ನಾನು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ 1 ಡೇ ಡೆಲಿವರಿ ಅಂದ್ರೆ ಇವತ್ತೇ ಬುಕ್ ಮಾಡಿದ್ರೆ ಈವ್ನಿಂಗ್ ತಂದು ಕೊಡೋ ತರ ನನಗೆ ಬಂದಿತ್ತು. ಈವ್ನಿಂಗ್ಗೆ ಬಂತು. ಮಾರ್ನಿಂಗ್ ಬುಕ್ ಮಾಡಿದ್ದೆ, ಆರ್ಡರ್ ಮಾಡಿದ್ರೆ ಈವ್ನಿಂಗ್ ಬಂತು. ಸೊ ಇವಾಗ ಇನ್ನೇನು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ನಿಮಗೂ ಕೂಡ ತೋರ್ಸೋಣ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಹತ್ರ ಇದೆ. ನಾನು ಆಲ್ರೆಡಿ ನೀವು ನೋಡ್ಬೋದು, ನನ್ನ ಹತ್ರ ಅಲ್ಲಿ ಬೇಳೆ ಅವೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟು ಆ ಥರ. ಇದರಲ್ಲಿ 3 ಸೈಜಸ್ 4 ಸೈಜಸ್ ಆ ಥರ ಬರುತ್ತೆ. ತುಂಬಾನೇ ಸೈಜಸ್ ಇದೆ. ನಿಮ್ಗೆ ಯಾವ ಕ್ವಾಂಟಿಟಿ ಬೇಕು ಆ ಥರ ನೀವು ತೊಗೊಳ್ಬೋದು. ನನಗೆ 500 ml ಅಲ್ಲಿ ತೊಗೊಂಡಿದ್ದೀನಿ ನಾನು. ಇದು ಜಸ್ಟ್ 130-140 ರುಪೀಸ್ಗೆ 6 ಬರುತ್ತೆ ಪ್ಯಾಕು. ಅಂದ್ರೆ ನಾನು ಒಂದು ಅಮೌಂಟ್ ಹೇಳಿರ್ತೀನಿ, ನೀವೇನಾದ್ರೂ ನೋಡಿದಾಗ ಜಾಸ್ತಿ ಇದ್ರೆ ಕೆಲವೊಂದ್ಸತಿ ಆಫರ್ ನಡೀತಾ ಇರುತ್ತೆ, ಅವಾಗ ನೀವು ನೋಡ್ಬಿಟ್ಟು ತಗೊಳ್ಳಿ. ಸೊ ನನಗೆ ರೀಸನಬಲ್ ಅಂತ ಅನಿಸ್ತು. ಅದು ನೋಡೋದಕ್ಕೆ ಸೇಮ್ ಗ್ಲಾಸ್ ಕಂಟೈನರ್ ತರಾನೇ ಅನ್ನಿಸ್ತಿತ್ತು. ಸೊ ಅದು 6 ಪೀಸ್ಗೆ 140 ರುಪೀಸ್ ಏನೋ ಆಗಿತ್ತು. ಸೊ ಅದನ್ನ ಮಾಡಿದ್ನಲ್ಲ, ಸೊ ಅದಕ್ಕೆ ಇವಾಗ ಹಸಿದು ಶುಂಠಿ ಆಮೇಲೆ ಹಸಿ ಅರಿಶಿನ ಆ ಥರ ಕಟ್ ಮಾಡಿ ಇಟ್ಕೊಂಡೆ, ತೋರಿಸ್ತೀನಿ ನಾನು ನಿಮಗೆ. ಅದಾದ್ಮೇಲೆ ಆ ಕೆಲಸ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಬಟರ್ ಕೂಡ ಕರ್ಗೋದಕ್ಕೆ ಇಡೋಣ, ತುಪ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇವಾಗ ಫ್ರೀ ಆಗಿದ್ದಲ್ವಾ, ತುಪ್ಪನೂ ಕೂಡ ನೀಟಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಕರ್ಗೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅರಿಶಿನ ಏನಿತ್ತಲ್ಲ ಅದನ್ನೆಲ್ಲಾನು ಕೂಡ ಅರಿಶಿನ ಕ್ಲೀನ್ ಮಾಡ್ಕೊಂಡೆ. ನಿಮ್ಗೆ ಇದು ಗೊತ್ತಾ, ನೀವು ಶುಂಠಿ ಅಂತ ನೀವು ಫಸ್ಟ್ ನೋಡಿದ ತಕ್ಷಣ ಶುಂಠಿ ಅನ್ಕೊಂಡ್ಬಿಡ್ತೀರಾ, ಬಟ್ ಶುಂಠಿ ಅಂತೂ ಅಲ್ಲ, ಇದು ಶುಂಠಿ ತರಾನೇ, ಬಟ್ ಇದು ಸ್ಮೆಲ್ ಬಂದ್ಬಿಟ್ಟು ಮ್ಯಾಂಗೋ ತರ, ಹಸಿ ಮಾವಿನಕಾಯಿ ಬರುತ್ತಲ್ಲ ಆ ತರ ಸ್ಮೆಲ್ ಬರುತ್ತೆ. ನೀವು ಇದು ಚಟ್ನಿ ತರ ಮಾಡಿ ಇಟ್ಕೊಂಡ್ರೆ ನಿಜವಾಗ್ಲೂ ಮಲ್ಟಿಪರ್ಪಸ್ ತರ ನಿಮ್ಗೆ ಯೂಸ್ ಆಗುತ್ತೆ. ನಾನು ಇದನ್ನೇನ್ ಮಾಡ್ತೀನಿ, ಪೀಸಸ್ ತರ ಮಾಡಿಟ್ಕೊಂಡು ಚಟ್ನಿ ಮಾಡ್ತೀನಲ್ಲ, ಕಾಯಿ ಚಟ್ನಿ ಮಾಡಿದಾಗ ಇಲ್ಲ ಕಡಲೆ ಬೀಜ ಚಟ್ನಿ ಮಾಡಿದಾಗ ಆ ಥರ ಒಂದು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಚಾಪ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ಎತ್ತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಷ್ಟರಲ್ಲಿ ಬೆಣ್ಣೆ ಎಲ್ಲ ಕರಿಗೆ ತುಪ್ಪ ರೇಂಜಿಗೆ ಬಂದಿತ್ತು. ಇವಾಗ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಒಂದೇ ಒಂದು ಲವಂಗ, ಸ್ವಲ್ಪ ಮೆಂತ್ಯನ ನೀವು ಬೇಕು ಅಂದರೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಫ್ರೈ ಮಾಡಿ ಕುಟ್ಕೊಂಡು ಕೂಡ ನೀವು ಹಾಕ್ಕೊಬೋದು. ನಾನು ಅದೇ ಥರ ಹಾಕ್ತಾ ಇದ್ದೀನಿ, ಒಂದು 10-15. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಅಂದರೆ 1/4 ಟೀ ಸ್ಪೂನಷ್ಟು ಶುಗರ್ನ ಹಾಕ್ತಾ ಇದ್ದೀನಿ. ಈ ಶುಗರ್ ಹಾಕೋದ್ರಿಂದ ನಮಗೆ ಮರಳು ಆದಂಗೆ ತುಪ್ಪ ಬರುತ್ತೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಯಾವತ್ತೂ ಹಾಕಿಲ್ಲ ಅಂತಂದ್ರೆ ಒಂದ್ಸತಿ ಹಾಕ್ಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಸೊ ಇಷ್ಟೇ ನಾನು ಇಂಗ್ರೀಡಿಯೆಂಟ್ಸ್ನ ಹಾಕೋದು. ನಾವು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಲವಂಗ ಒಂದೇ ಒಂದು ಹಾಕ್ತೀನಿ, ಗೊತ್ತಿಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ ಅದರಿಂದ. ಏಲಕ್ಕಿ, ಚಕ್ಕೆ, ಸೋಂಪು ಏನೇನೋ ಹಾಕ್ತಾರೆ ಕೆಲವೊಬ್ರು, ಪೆಪ್ಪರ್ ಕೂಡ ಹಾಕ್ತಾರೆ. ನಾನು ಏನೇನೋ ಹಾಕಕ್ಕೆ ಹೋಗಲ್ಲ. ಇಷ್ಟೇ. ಕರ್ಬೇವಿನ ಸೊಪ್ಪು ನಂಗೆ ತುಂಬ ಫ್ಲೇವರ್ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ಶುಗರು, ಒಂದೇ ಒಂದು ಮೆಂತ್ಯ ಕಾಳಂತೂ ಹಾಕ್ಲೇಬೇಕು. ಅದನ್ನ ಹಾಕ್ಬಿಟ್ಟು ತುಪ್ಪ ಅಷ್ಟರಲ್ಲಿ ಪರ್ಫೆಕ್ಟಾಗಿ ರೆಡಿ ಆಗಿತ್ತು. ಇದು ತಣ್ಣು ಕೂಡ ಆಗಿತ್ತು, ಇನ್ನೇನು ಸೋಸ್ಕೊಳ್ಳೋದಷ್ಟೇ. ಸೊ ನಂದಿನಿ ತುಪ್ಪನೇ, ನಾನು ನಂದಿನಿ ಬಟರ್ ಬಳಸ್ತೀನಿ, ತುಂಬಾನೇ ಚೆನ್ನಾಗಿದೆ. ನಾನು ಅಮೂಲ್ ಕೂಡ ಯೂಸ್ ಮಾಡಿದೆ, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದು ಇನ್ನೊಂದು ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ, ಬಾಟ್ಲಿಗೆ ಹಾಕಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಹಸಿ ಇದನ್ನೇನಂತಾರೆ ಗೊತ್ತಾ, ನಿಮ್ಮ ಝೆಪ್ಟೋ, ಬ್ಲಿಂಕಿಟ್ಟು ಎಲ್ಲದರಲ್ಲೂ ಕೂಡ ನಿಮಗೆ ಸಿಗುತ್ತೆ. ಮ್ಯಾಂಗೋ ಜಿಂಜರ್ ಅಂತ ಹೇಳ್ತಾರೆ. ಒಂದ್ಸತಿ ನೋಡಿಲ್ಲ ಅಂದರೆ ಗೂಗಲ್ ಮಾಡಿ, ಇದನ್ನ ಚಟ್ನಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಆಲ್ಮೋಸ್ಟ್ ಯೂಟ್ಯೂಬಲ್ಲೆಲ್ಲ ಸಿಕ್ಬಿಡುತ್ತೆ. ನಾನು ಇದನ್ನ ಈ ಥರ ಯೂಸ್ ಮಾಡ್ಕೊಳ್ತೀನಿ, ಚಟ್ನಿ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ, ಬೇರೆ ಬೇರೆ ಥರ ಚಟ್ನಿ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು. ಸೊ ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡಿ ಕೂಡ ಇಟ್ಕೊಂಡಿದ್ದೆ. ಅದನ್ನ ಇವಾಗ ಸಣ್ಣದಾಗಿ ಚಾಪಿಂಗ್ ಬೋರ್ಡಲ್ಲಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಫಿಲಿಪ್ಸ್ ಅವ್ರದ್ದು ಬ್ಲೆಂಡರ್, ಅಂದರೆ ಬ್ಲೆಂಡರು ಮತ್ತೆ ಈ ತರ ಚಾಪರ್ 2 ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಫಿಲಿಪ್ಸ್ ಬ್ರ್ಯಾಂಡ್ ಗೊತ್ತಲ್ಲ,
ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಸಣ್ಣಗೆ ಚಾಪ್ ಮಾಡಿಕೊಟ್ಟಿದೆ ಅಂದ್ಬಿಟ್ಟು. ಇನ್ನೂ ಬೇಕಾದ್ರೆ ಚಾಪಿಂಗ್ ಮಾಡ್ಕೊಬೋದು ನೀವು. ನಾವು ಚಟ್ನಿ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಲ್ಲ, ಅದಕ್ಕೆ ನಾನು ಈ ತರನೇ ಇರ್ಲಿ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅರಿಶಿನ, ಇದನ್ನ ನಾನು ಕಷಾಯ ಮಾಡ್ಕೊಳ್ಳಕ್ಕೆ ಯೂಸ್ ಮಾಡ್ತೀನಿ. ಅದರಿಂದ ನಾನು ಪ್ರತಿ ಸತಿನೂ ಅದನ್ನ ತುಳಿದು ಯೂಸ್ ಮಾಡೋದ್ರಿಂದ ನಂಗೆ ಮೈ ಭಾರ ಅನಿಸ್ತಾ ಇರುತ್ತೆ ಕೆಲವೊಂದ್ಸತಿ ಮಾಡ್ಕೊಳ್ಳೋದ್ರಿಂದ. ಅದರಿಂದ ನಾನು ಈ ತರ ಮಾಡಿ ಇಟ್ಕೊಳ್ತೀನಿ. ಇದು ಬಾಕ್ಸ್ ತರಿಸಿರೋದು ಅದೇ ರೀಸನ್ಗೆನೆ. ಸೊ ಈ ತರ ಮಾಡಿ ಇಟ್ಕೊಂಡಿದ್ರೆ ನಮ್ಗೆ ಈಸಿ ಅನ್ಸುತ್ತೆ. ಒಂದೊಂದು ಸ್ಪೂನ್ ನ ಹಾಕ್ಬಿಟ್ಟು ಒಂದು ಕಷಾಯ ತರ ಮಾಡ್ಕೊಂಡು ಮಾರ್ನಿಂಗ್ ಯೂಶಲಿ ನಾನು ಕಾಫಿ ಟೀ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನು ಈ ತರ ಪ್ಲಾನ್ ಮಾಡ್ಕೊಂಡಿರೋದು. ಯೂಶಲಿ ನಾನು ಮಾರ್ನಿಂಗ್ ಕಾಫಿ ಟೀ ಏನು ಕುಡಿಯೋದೇ ಇಲ್ಲ, ಇತ್ತೀಚೆಗೆ ಬಿಟ್ಟಿದ್ದೀನಿ. ಸದ್ಯ ಟೆಚುಡ್ ಹಂಗೆ ಮುಂದುವರಿತಾ ಇರ್ಲಿ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ಚಾಪಿಂಗ್ ಮಾಡ್ಕೊಂಡಿದ್ದೀನಿ. ಏನೇನ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ. ಶುಂಠಿ ಇರ್ಲಿಲ್ಲ ನನ್ನ ಹತ್ರ, ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇ ಮಾಡ್ಕೊಂಡೆ. ಇನ್ನೂ 2 ಇದೆಯಲ್ಲ, ಆಮ್ಲ ಮತ್ತೆ ಶುಂಠಿ ತಂದು ಅದನ್ನು ಕೂಡ ಪೀಸ್ ಮಾಡಿ, ಆಮ್ಲ ಏನು ಪೀಸ್ ಮಾಡಕ್ ಹೋಗಲ್ಲ, ಇದನ್ನ ಮಾತ್ರ ಮಾಡ್ಕೊಂಡು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಕುಡಿಯೋಣ. ಹಾಗೆ ಶುಂಠಿ ಹಸಿ ಅರಿಶಿನ ಹಾಕ್ಬಿಟ್ಟು ಈ ತರ ಒಂದು ಕಷಾಯ ತರ ಕುಡಿಯೋಣ ಅಂತ ಅಂದ್ಬಿಟ್ಟು ಡೈಲಿ ಕುಡಿತಾ ಇದೀನಿ. ಇದನ್ನ ಮಾಡಿದ್ಮೇಲಂತೂ ಕಟ್ ಮಾಡಿದೀವಲ್ಲ ಅನ್ನೋಕ್ಕೋಸ್ಕರ ಆದ್ರೂ ನಾನು ಡೈಲಿ ಇದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಸೊ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು. ನೀವು ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಕುತ್ಕೊಂಡು ಏನು ಕೆಲಸ ಇಲ್ಲ ಅಂದಾಗ ಈ ತರ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ. ನಿಜವಾಗ್ಲೂ ನನಗೆ ಇಷ್ಟ ದಿನ ಅಂತೂ ಏನು ಫ್ರಿಜ್ಜಲ್ಲಿ ಇರೋದೆಲ್ಲ ಇಟ್ಕೊಂಡು ತಿನ್ನೋದು ಅನ್ನಿಸ್ತಾ ಇತ್ತು. ಇವಾಗ ಹಾಗಿಲ್ಲ, ತುಂಬಾನೇ ಈಸಿ ಆಗುತ್ತೆ, ನಮಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಅಷ್ಟರಲ್ಲಿ ತುಪ್ಪ ಕೂಡ ತಣ್ಣಗಾಗಿತ್ತು. ನಾನು ಇವಾಗ ಅದನ್ನ ಕೂಡ ಸೋದಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು, 1/2 kg ಬಟರ್ಗೆ ಇಷ್ಟು ಒಂದು 350 ml ಬರುತ್ತೆ ಅನ್ಕೊಂಡು, ಇನ್ನು 50 ml ಹೋಗುತ್ತೆ ಅಷ್ಟೇ. ಒಂದು 1/2 kgಗೆ ಇಷ್ಟು 280 rupees ಇವಾಗ ಅಷ್ಟು ಬರುತ್ತೆ 1/2 kgಗೆ. ಚೆನ್ನಾಗೇ ಬರುತ್ತೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಅಂಗಡಿಲಿ ಸಿಗೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿವಾಗ ನೋಡ್ತಿರ್ಬೋದು ಫ್ಲಿಪ್ಕಾರ್ಟಲ್ಲಿ ಇದು 3 ಲೇಯರ್ ನನ್ನ ಹತ್ರ ಇರಲಿಲ್ಲ. ನನ್ನ ಹತ್ರ ಸ್ಟೀಲ್ದಿದೆ, ಬಟ್ ಅದು ತುಂಬಾ ತೆಳ್ಳಗಿರೋದ್ರಿಂದ ಬೇಗ ಸೀದೋಗ್ತಾ ಇತ್ತು. ಸೊ ಈ ಬ್ರ್ಯಾಂಡ್ದು ನಾನು ಏನು ಅನ್ಕೊಂಡೆ, ಇದು ಯಾವ್ದಪ್ಪ, ತುಂಬಾ ಎಲ್ಲಾರು ಇನ್ಫ್ಲೂಯೆನ್ಸರ್ಸ್ ಎಲ್ಲ ಪ್ರಮೋಷನ್ಸ್ ಮಾಡ್ತಿರ್ತಾರಲ್ಲ, ಅದು ತಗೊಳ್ಳೋಣ ಅನ್ಕೊಂಡೆ. ಬಟ್ ಈ ಬ್ರ್ಯಾಂಡ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ನಿಮ್ಗೆ ಏನಾದರೂ ಬೇಕು ಲಿಂಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು. ಇದು ಎಷ್ಟು ಗೊತ್ತಾ, 1200 rupeesಗೆ ಇದು ಒಂದು ಲಿಡ್ಡು, ಒಂದು ಕಡಾಯಿ. ಇದು 2 liters ಇದೆ, 2.5 ಅಂತ ಹೇಳಿದ್ರು ಗೊತ್ತಿಲ್ಲ. 2 liters ಬಂದು ಇಟ್ಸ್ ಓಕೆ, ನನಗಂತೂ ಸಾಕಾಗುತ್ತೆ. ನಾವು 3 ಜನ ಇರೋದ್ರಿಂದ. ನನಗೆ ಈ ಪ್ಯಾನ್ ಅಂತೂ ಎಷ್ಟು ಹೆವಿ ಇದೆ ಗೊತ್ತಾ. ನಿಜವಾಗ್ಲೂ ಈಗ ಬಾಂಡ್ಲಿ ಆಗಿರ್ಬೋದು, ಈ ತರ ಫ್ರೈಯಿಂಗ್ ಪ್ಯಾನ್ ಆಗಿರ್ಬೋದು, ಎರಡು ಕೂಡ ಹ್ಯಾಂಡಲ್ ಅಂತೂ ಸಖತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ. ನಿಜವಾಗ್ಲೂ 1200 rupeesಗೆ ವರ್ತ್ ಅಂತ ಅನ್ನಿಸ್ತು. ಎರಡಕ್ಕೂ ಕೂಡ ಇದು ಆಗುತ್ತೆ ಲಿಡ್ಡು. ನನ್ನ ಪ್ರಕಾರ ತುಂಬಾನೇ ಒಳ್ಳೆ ಡೀಲು. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿ, ಆಯ್ತಾ. ಸೊ ಇದ್ರ ಬ್ರ್ಯಾಂಡ್ ಏನು ಅಂದ್ರೆ, ಸೊ ನಾನು ತೋರಿಸ್ತೀನಿ, ಇದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ನೋಡಿ. ಇದು ಏನೋ ಬೆರ್ಗಿಂಗರ್ ಏನೋ ಅಂತ ಇದೆ. ಸೊ ನೀವು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ನಮ್ದು ನೋಡ್ಬೋದು, ಇದೇ ಬ್ರ್ಯಾಂಡ್ ತುಂಬಾನೇ ಚೆನ್ನಾಗಿದೆ. ಮ್ಯಾನ್ಯುವಲ್ ಕೂಡ ಯಾವ ತರ ಯೂಸ್ ಮಾಡಬೇಕು ಅದನ್ನೆಲ್ಲಾನು ಕೂಡ ನಮ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾನು ಫಸ್ಟ್ ಯಾವ್ದಪ್ಪ ಅದು ಮರ್ತೋಗ್ಬಿಟ್ಟೆ ಗೈಸ್, ಅದನ್ನ ಫೇಮಸ್ ಬ್ರ್ಯಾಂಡ್ ಅದು ಕಾಸ್ಟ್ ಐರನ್ಗೆ. ಸೊ ಇಂಡಸ್ ವ್ಯಾಲಿ ನೋಡೋಣ ಅಂತಂದ್ರೆ ಇದೇ ರೇಂಜ್ ಅಲ್ಲಿ 2800 rupees ಇದೆ ನಿಮ್ಗೆ. ಸೊ ಇದು 1200 rupees. ಆ ರೇಟ್ಗೆ ನಿಜವಾಗ್ಲೂ ರೀಸನಬಲ್. 3 ಲೇಯರ್ ತುಂಬಾನೇ ಚೆನ್ನಾಗಿದೆ, ಟ್ರೈ ಮಾಡಿ. ಸೊ ಸಿಗ್ತೀನಿ ಮತ್ತೆ ಒಳ್ಳೆ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.